ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ, ನಾನು ರಾಮಸ್ವಾಮಿ ಹುಲಕೋಡು. ಸ್ನೇಹಿತರೆ, ಸರ್ಕಾರಿ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳುವಾಗ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನಡೆಸುವುದು ನಿಮಗೆ ಗೊತ್ತೇ ಇದೆ. ಎಲ್ಲ ಅಭ್ಯರ್ಥಿಗಳಿಗೂ ಈ ಪರೀಕ್ಷೆಯನ್ನ ಈಗ ಕಡ್ಡಾಯಗೊಳಿಸಲಾಗಿದೆ. ಈ ಕುರಿತು ಅಭ್ಯರ್ಥಿಗಳಲ್ಲಿ ಗೊಂದಲ ಇರುವ ಹಿನ್ನೆಲೆಯಲ್ಲಿ ಈ ಪರೀಕ್ಷೆ ಕುರಿತ ಒಂದಿಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಸರ್ಕಾರಿ ಹುದ್ದೆಗೆ ಏರುವ ಎಲ್ಲ ಅಭ್ಯರ್ಥಿಗಳಿಗೂ ಕನ್ನಡ ಸರಿಯಾಗಿ ಮಾತನಾಡಲು, ಬರೆಯಲು ತಿಳಿದಿರಬೇಕೆಂಬ ಉದ್ದೇಶದಿಂದ, ಸುಲಲಿತವಾಗಿ ಕನ್ನಡವನ್ನ ಮಾತನಾಡಲು ಮತ್ತು ಬರೆಯಲು ಗೊತ್ತಿರಬೇಕೆಂಬ ಉದ್ದೇಶದಿಂದ ರಾಜ್ಯ ಸರ್ಕಾರ ಈ ಪರೀಕ್ಷೆಯನ್ನ ಎಲ್ಲ ಅಭ್ಯರ್ಥಿಗಳಿಗೂ ಕಡ್ಡಾಯಗೊಳಿಸಿದೆ. ಸ್ನೇಹಿತರೆ, ಇದುವರೆಗೆ ಪರೀಕ್ಷೆಯನ್ನ ಎಲ್ಲರಿಗೂ ಕಡ್ಡಾಯ ಮಾಡಿರ್ಲಿಲ್ವಾ ಕೇಳಿದ್ರೆ ಇಲ್ಲ. ಕನ್ನಡ ಮಾಧ್ಯಮದಲ್ಲಿ ಓದಿದ ಅಭ್ಯರ್ಥಿಗಳಿಗೆ ಈ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುತ್ತಿತ್ತು. ಸ್ನೇಹಿತರೆ, ಇದೊಂದು ಅರ್ಹತಾ ಪರೀಕ್ಷೆ. ಇದರಲ್ಲಿ ನೀವು ಪಡೆದ ಅಂಕವನ್ನ ನೇಮಕಾತಿಯಲ್ಲಿ ಪರಿಗಣಿಸಲಾಗುವುದಿಲ್ಲ. ಆದರೆ ಅರ್ಹತೆ ಪಡೆಯದೇ ಇದ್ದರೆ ನಿಮ್ಮನ್ನ ನೇಮಕ ಮಾಡಿಕೊಳ್ಳಲಾಗುವುದಿಲ್ಲ. ಈ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಮಾತ್ರಕ್ಕೆ ನೀವು ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆಯಲು ಅರ್ಹತೆ ಪಡೆಯುತ್ತೀರಿ ಎಂದೇನಿಲ್ಲ. ಅದನ್ನ ನೇಮಕ ಪ್ರಕ್ರಿಯೆ ಯಾವ ಹಂತಕ್ಕೂ ಈ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿರುವುದು ಕಡ್ಡಾಯವೇನಲ್ಲ. ಆದರೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳುವಾಗ ನೀವು ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿರ್ತೀರಾ ಎಂದು ಪರಿಶೀಲಿಸಿ ಅರ್ಹತೆ ಪಡೆದಿದ್ರೆ ಮಾತ್ರ ನೇಮಕ ಮಾಡಿಕೊಳ್ಳುತ್ತಾರೆ. ಆ ಪರೀಕ್ಷೆಗೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತದೆ. ಇದರಲ್ಲಿ 50 ಅಂಕಗಳನ್ನು ಗಳಿಸಿದ್ದರೆ ಮಾತ್ರ ನಿಮ್ಮನ್ನ ಅರ್ಹರು ಎಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದ ಹಾಗೆ ನಾನು ಈಗಿಂದ ಹೇಳಿದ ಹಾಗೆ ಇದನ್ನ ಎಲ್ಲಾ ಅಭ್ಯರ್ಥಿಗಳಿಗೂ ಇತ್ತೀಚಿನಗೆ ಅಂದ್ರೆ 2021ರಿಂದ ಎಲ್ಲ ಅಭ್ಯರ್ಥಿಗಳಿಗೂ ಈ ಪರೀಕ್ಷೆಯನ್ನ ಕಡ್ಡಾಯ ಮಾಡಲಾಗಿದೆ. ಈ ಸಂಬಂಧ ನಾಗರಿಕ ಸೇವಾ ಹುದ್ದೆಗಳ ನೇರ ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿಯನ್ನ ತರಲಾಗಿದೆ. ಈ ತಿದ್ದುಪಡಿಯಲ್ಲಿ ಏನು ಹೇಳಲಾಗಿದೆ ಎಂಬುದನ್ನ ನೋಡೋಣ ಬನ್ನಿ. ಅಭ್ಯರ್ಥಿಗಳು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆಯದ ಹೊರತು ಆಯ್ಕೆಗೆ ಅರ್ಹರಾಗತಕ್ಕದ್ದಲ್ಲ. ಈ ಪರೀಕ್ಷೆಯು ಗರಿಷ್ಠ 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರತಕ್ಕದ್ದು. ಅಭ್ಯರ್ಥಿಯು ಈ ಪತ್ರಿಕೆಯಲ್ಲಿ ಅರ್ಹತೆ ಹೊಂದಲು ಕನಿಷ್ಠ 50 ಅಂಕಗಳನ್ನು ಗಳಿಸಬೇಕು. ಈ ಪ್ರಶ್ನೆ ಪತ್ರಿಕೆಯನ್ನು SLC ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವನ್ನಾಗಿಟ್ಟುಕೊಂಡು ಸಿದ್ಧಪಡಿಸತಕ್ಕದ್ದು ಎಂದು ಈ 2021ರ ನಾಗರಿಕ ಸೇವಾ ನೇರ ನೇಮಕಾತಿ ನಿಯಮ ತಿದ್ದುಪಡಿ ಕಾಯ್ದೆಯಲ್ಲಿ ನಿಯಮಕ್ಕೆ ತಿದ್ದುಪಡಿ ಮಾಡಲಾಗಿದೆ. ಇದರ ಪ್ರಕಾರ ಈಗ ಎಲ್ಲಾ ಅಭ್ಯರ್ಥಿಗಳಿಗೂ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಈ ಸ್ನೇಹಿತರೆ, 2021ಕ್ಕಿಂತಲೂ ಮೊದಲು ಈ ನಿಯಮ ಕಡ್ಡಾಯವಾಗಿರ್ಲಿಲ್ಲ. ಅಂದ್ರೆ ಎಲ್ಲರೂ ಪರೀಕ್ಷೆ ಬರೀಬೇಕೆಂಬ ನಿಯಮ ಕಡ್ಡಾಯವಾಗಿರ್ಲಿಲ್ಲ. ಕೆಲವು ಅಭ್ಯರ್ಥಿಗಳಿಗೆ ವಿನಾಯಿತಿ ನೀಡಲಾಗಿರುತ್ತಿತ್ತು. ಈ ಸಂಬಂಧ ಆಗ ಅಂದ್ರೆ 2021ಕ್ಕಿಂತಲೂ ಮೊದಲು ಈ ಅಧಿಸೂಚನೆಗಳಲ್ಲಿ ಏನು ಹೇಳಲಾಗಿರುತ್ತಿತ್ತು ಎಂಬುದನ್ನ ಈಗ ನೋಡೋಣ. ಸ್ನೇಹಿತರೆ, ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಕುರಿತು 2021ಕ್ಕಿಂತಲೂ ಮೊದಲು ಅಧಿಸೂಚನೆಗಳಲ್ಲಿ ಏನ್ ಹೇಳ್ತಿದ್ರು ಅಂತ ಇದೇ ರೀತಿಯಾಗಿ ಈಗಿನಂತೆಯೇ 150 ಅಂಕಗಳಿಗೆ ಈ ಪರೀಕ್ಷೆ ನಡೀತಾ ಇತ್ತು. ಕನಿಷ್ಠ 50 ಅಂಕ ಪಡೆದವರು ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೀತಿದ್ರು. ಯಾರೆಲ್ಲ ಪರೀಕ್ಷೆ ಬರಿಬೇಕು ಎಂಬುದರ ಕುರಿತು ಒಂದಷ್ಟು ಮಾಹಿತಿ ನೀಡುತ್ತಿದ್ದರು. ಸ್ನೇಹಿತರೆ ನೋಡಿ, ಈಗ ಸ್ಕ್ರೀನ್ ಮೇಲೆ SLC ಅಥವಾ ಇದಕ್ಕೆ ತತ್ಸಮಾನವೆಂದು ರಾಜ್ಯ ಸರ್ಕಾರದಿಂದ ಘೋಷಿಸಲ್ಪಟ್ಟ ಇತರ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLC ಪರೀಕ್ಷೆಗಿಂತ ಮೇಲ್ಪಟ್ಟ ಯಾವುದೇ ಪರೀಕ್ಷೆಯಲ್ಲಿ ಕನ್ನಡವನ್ನು ಮುಖ್ಯ ಭಾಷೆಯಾಗಿ ಅಥವಾ ದ್ವಿತೀಯ ಭಾಷೆಯಾಗಿ ಅಥವಾ ಐಚ್ಛಿಕ ವಿಷಯವಾಗಿ ಅಂದ್ರೆ ಸಂಯುಕ್ತ ಪತ್ರಿಕೆ ವಿಷಯಗಳಲ್ಲೊಂದಾಗಿರಬಾರದು ಅಂತ ಹೇಳಿ ಬ್ರಾಕೆಟ್ ಅಲ್ಲಿ ಹಾಕಿದ್ದಾರೆ. ಅಥವಾ ಮೇಲಿನ ಪರೀಕ್ಷೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ ತೇರ್ಗಡೆಯಾಗಿರುವ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಈ ಹಿಂದೆ ನಡೆಸಲ್ಪಟ್ಟ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿರುವ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ಪಡೆದಿರುತ್ತಾರೆ ಎಂದು ತಿಳಿಸಲಾಗಿರುತ್ತಿತ್ತು. ನೋಡಿ ಸ್ನೇಹಿತರೆ, ಇಲ್ಲಿ SLC ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯನ್ನು ತೃತೀಯ ಭಾಷೆಯಾಗಿ ಅಭ್ಯಸಿಸಿದ್ದಲ್ಲಿ ಅಥವಾ ಇತರೆ ಸಂಸ್ಥೆಗಳು ನಡೆಸುವ ಕನ್ನಡ ಭಾಷಾ ಪರೀಕ್ಷೆಗಳಲ್ಲಿ ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಈ ಮೇಲಿನ ವಿನಾಯಿತಿ ಸಿಗುವುದಿಲ್ಲ.
ನೀಡಲಾಗುವುದಿಲ್ಲ, ಅವರು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನ ಬರೆಯಲೇಬೇಕು ಎಂದು ತಿಳಿಸಲಾಗುತ್ತಿತ್ತು. ಹೀಗಾಗಿ ಏನಂತಂದ್ರೆ SLC ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀನಿ ನಾನು, SLC ಅವರಿಗೆ ನನಗೆ ವಿನಾಯಿತಿ ಇರ್ತಿತ್ತು. ಈಗ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನ ಎಲ್ಲರಿಗೂ ಕಡ್ಡಾಯ ಮಾಡಿದ್ರಿಂದ ಎಲ್ಲ ಅಭ್ಯರ್ಥಿಗಳು ಬರೀಬೇಕಾಗಿರುತ್ತದೆ ಸ್ನೇಹಿತರೆ. ಈಗ ಏನ್ ಹೇಳ್ತಿದ್ದಾರೆ ಈ ಪರೀಕ್ಷೆ ಕುರಿತು ನೋಡಿ. ಈ ಪರೀಕ್ಷೆಯು ಗರಿಷ್ಠ 150 ಅಂಕಗಳಿಗೆ ನಡೆಯುತ್ತದೆ. ಅದರೊಳಗೆ ಕನಿಷ್ಠ 50 ಅಂಕ ಪಡೆದವರು ಅರ್ಹತೆ ಪಡಿತಾರೆ. SLC ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವಾಗಿಟ್ಟುಕೊಂಡು ಸಿದ್ಧಪಡಿಸಿದ ಪ್ರಶ್ನೆ ಪತ್ರಿಕೆಯನ್ನ ನೀಡಲಾಗುತ್ತದೆ. ಆದರೆ ಎಲ್ಲಾ ಅಭ್ಯರ್ಥಿಗಳು ಈ ಪರೀಕ್ಷೆಯನ್ನ ಬರೆಯಬೇಕು ಎಂದು ಹೇಳಲಾಗುತ್ತಿದೆ. ಯಾವುದೇ ಅಭ್ಯರ್ಥಿಗೆ ಅಂದ್ರೆ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರು ಕೂಡ ಅವರಿಗೆ ವಿನಾಯಿತಿ ನೀಡಲಾಗುವುದಿಲ್ಲ ಎಂದು ಈಗಿನ ಅಧಿಸೂಚನೆಗಳಲ್ಲಿ ಅಂದ್ರೆ 2021ರ ನಂತರ ಪ್ರಕಟವಾಗುತ್ತಿರುವ ಅಧಿಸೂಚನೆಗಳಲ್ಲಿ ತಿಳಿಸಲಾಗಿರುತ್ತದೆ. ಹಾಗಾಗಿ ಈ ಕುರಿತು ಯಾವುದೇ ಗೊಂದಲ ಬೇಡ. ನೇಮಕಾತಿಯಲ್ಲಿ ಭಾಗವಹಿಸುವ ಅಂದ್ರೆ ಅರ್ಜಿ ಸಲ್ಲಿಸಿರುವ ಎಲ್ಲಾ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವಂತೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಕೂಡ ಬರೆಯಬೇಕಿರುತ್ತದೆ. KPSC ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗ ಮತ್ತು KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎರಡೂ ಕೂಡ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನ ಎಲ್ಲ ಅಭ್ಯರ್ಥಿಗಳಿಗೂ ಕಡ್ಡಾಯಗೊಳಿಸಿರ್ತದೆ. ಇದರೊಳಗೆ ಯಾವುದೇ ಗೊಂದಲ ಬೇಡ. ಸ್ನೇಹಿತರು, ಇತ್ತೀಚೆಗೆ ಕರ್ನಾಟಕ ಲೋಕಸೇವಾ ಆಯೋಗವು ಪ್ರಕಟಿಸುವ ಅಧಿಸೂಚನೆಗಳಲ್ಲಿ ವಿಶೇಷ ಸೂಚನೆಯೊಂದನ್ನು ನೀಡಿರ್ತಾರೆ. ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಕನ್ನಡ ಭಾಷಾ ಪರೀಕ್ಷೆ ಅಂತ ಇದನ್ನ ಕರೀತಾರೆ. ಈಗ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತ ಕರೀತಾ ಇಲ್ಲ. ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಒಂದು ವಿಶೇಷ ಸೂಚನೆ ನೀಡಿರ್ತಾರೆ. ಅದನ್ನ ನೀವು ನೋಡಿರ್ಬೋದು. ಈಗ 2022ರ ನವೆಂಬರ್ ನಂತರ ಒಂದು ವೇಳೆ ನೀವು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನ ಬರೆದಿದ್ರೆ ಅದರೊಳಗೆ ಅರ್ಹತೆ ಪಡೆದಿದ್ರೆ ಮತ್ತೆ ನೀವು ಈ ಪರೀಕ್ಷೆಯನ್ನ ಬರಿಬೇಕಾಗಿಲ್ಲ ಅಂತ ಕರ್ನಾಟಕ ಲೋಕಸೇವಾ ಆಯೋಗ ತನ್ನ ಅಧಿಸೂಚನೆಯಲ್ಲಿ ಪ್ರಕಟಿಸುತ್ತಿದೆ. ಆದರೆ ಈ ನಿಯಮ ಇದುವರೆಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಅನ್ವಯವಾಗುತ್ತಿಲ್ಲ. ಈಗೇನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳುತ್ತಿದೆ. ಈ ಎಲ್ಲಾ ಹುದ್ದೆಗಳಿಗೂ ನಡೆಸಲಾಗುವ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನ ಎಲ್ಲಾ ಅಭ್ಯರ್ಥಿಗಳು ಬರೆಯಲೇಬೇಕಾಗಿದೆ. ಇನ್ನು ಮುಂದೆ ನಡೆಯುವ ನೇಮಕ ಪ್ರಕ್ರಿಯೆ ಸಂದರ್ಭದಲ್ಲಿ ಇದಕ್ಕೆ ವಿನಾಯಿತಿ ನೀಡುವ ಸಾಧ್ಯತೆಗಳಿವೆ. ಈ ಕುರಿತು ಸರ್ಕಾರದ ಮಟ್ಟದಲ್ಲೇ ತೀರ್ಮಾನ ಆಗಿರೋದ್ರಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಸೂಚನೆ ಹೋಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೂಡ ಇದನ್ನ ಒಪ್ಪಿಕೊಂಡಿದೆ. ಅದು ಒಪ್ಪಿಕೊಂಡಿದೆ ಅಫಿಷಿಯಲಿ ಯಾವುದೇ ಪ್ರಕಟಣೆ ಹೊರಡಿಸಿಲ್ಲ. ಅನ್ಅಫಿಷಿಯಲಿ ಈಗಾಗಲೇ ಅದು ತಿಳಿಸಿರುವ ಏನಂತಂದ್ರೆ ಇನ್ನು ಮುಂದೆ ಪ್ರಾಧಿಕಾರ ನಡೆಸುವ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೆದು ಅರ್ಹತೆ ಪಡೆದರೆ ಮುಂದೆ ಅವರು ಪ್ರಾಧಿಕಾರ ನಡೆಸುವ ಯಾವುದೇ ನೇಮಕಾತಿಯ ಸಂದರ್ಭದಲ್ಲಿ ಮತ್ತೆ ಕನ್ನಡ ಭಾಷಾ ಪರೀಕ್ಷೆಯನ್ನ ಬರೀಬೇಕಾಗಿಲ್ಲ. ಈ ಪ್ರಮಾಣ ಪತ್ರವನ್ನೇ ಈಗ ಅರ್ಹತೆ ಪಡೆದು ಪ್ರಮಾಣ ಪತ್ರ ಪಡೆದುಕೊಳ್ಳುತ್ತೀರಲ್ಲ ಅದನ್ನೇ ಅನ್ವಯಿಸಲಾಗುತ್ತದೆ, ಎಲ್ಲಾ ನೇಮಕಾತಿಯ ಸಂದರ್ಭದಲ್ಲಿಯೂ ಅನ್ವಯಿಸಲಾಗುತ್ತದೆ ಎಂದು ಪ್ರಾಧಿಕಾರ ತಿಳಿಸಿದೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂತಂದ್ರೆ KPSC ನೀಡುವ ಒಮ್ಮೆ ಅರ್ಹತೆ ಪಡೆದಾಗ ನೀಡುವ ಪ್ರಮಾಣ ಪತ್ರದ ವ್ಯಾಲಿಡಿಟಿ 3 ವರ್ಷಗಳಾಗಿರುತ್ತದೆ. ಆದರೆ KEಯು ಜೀವಾವಧಿಯ ವ್ಯಾಲಿಡಿಟಿ ಇರುವ ಪ್ರಮಾಣ ಪತ್ರವನ್ನ ನೀಡುವ ತೀರ್ಮಾನ ತೆಗೆದುಕೊಂಡಿದೆ. ಇದೊಂದು ಒಳ್ಳೆಯ ವಿಷಯವಾಗಿದೆ ಸ್ನೇಹಿತರೆ. ಈ ಪರೀಕ್ಷೆಯಿಂದ ವಿನಾಯಿತಿ ನೀಡುವ ತೀರ್ಮಾನವನ್ನ ಈ ಹಿಂದೆ ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯದರ್ಶಿಯಾಗಿದ್ದ ವಿಕಾಸ್ ಕಿಶೋರ್ ಸೂರಳ್ಕರ್ ಅವರು ತೆಗೆದುಕೊಂಡಿದ್ರು. ಅವರು ಒಮ್ಮೆ ಪರೀಕ್ಷೆ ಬರೆದು ನೀವು ಅರ್ಹತೆ ಪಡೆದರೆ ಸಾಕು, ಮತ್ತೆ ಪದೇ ಈ ಪರೀಕ್ಷೆ ಬರೆಯಬೇಕಾಗಿಲ್ಲ ಎಂಬ ಒಂದು ತೀರ್ಮಾನವನ್ನು ಪ್ರಕಟಿಸಿದ್ದರು. ಇದು ಬಹಳ ಅಭ್ಯರ್ಥಿಗಳ ಪರವಾದ ತೀರ್ಮಾನ ಆಗಿತ್ತು. ಇದನ್ನೀಗ KEA ಕೂಡ ಜಾರಿಗೆ ತರಲು ಮುಂದಾಗಿದೆ. ಸ್ನೇಹಿತರೆ, ಈ ಕನ್ನಡ ಭಾಷಾ ಪರೀಕ್ಷೆಗೆ ಏನ್ ಓದ್ಬೇಕು, ಪಠ್ಯ ಕ್ರಮವೇನು ಅಂತ ನೀವು ಕೇಳ್ತಾ ಇರ್ಬೋದು. ಕರ್ನಾಟಕ ಲೋಕಸೇವಾ ಆಯೋಗ ಈಗಾಗಲೇ ಒಂದು ಪಠ್ಯಕ್ರಮವನ್ನ ಪ್ರಕಟಿಸಿದೆ. ಅದರ ಪ್ರಕಾರ ನೀವು ಅಭ್ಯಾಸ ನಡೆಸಬಹುದು. ನಿಮ್ಗೆ ಈಗಾಗಲೇ ತಿಳಿಸಿರುವಂತೆ ಅಧಿಸೂಚನೆಯಲ್ಲಿ ಮಾಹಿತಿ ನೀಡಲಾಗಿರುತ್ತದೆ. SSLC ಪರೀಕ್ಷೆಯ ಕನ್ನಡ ಪ್ರಥಮ ಭಾಷೆಯ ಮಟ್ಟದ 150 ಅಂಕಗಳಿಗೆ ಈ ಪರೀಕ್ಷೆ ನಡೆಸಲಾಗುತ್ತದೆ ಎಂದು. ಆದ್ರೆ ಇದಕ್ಕೆ ಸಂಬಂಧಿಸಿದ ಹಾಗೆ ಕರ್ನಾಟಕ ಲೋಕಸೇವಾ ಆಯೋಗವು ಒಂದು ಸಿಲೆಬಸ್ ಅಂದ್ರೆ ಪಠ್ಯಕ್ರಮವನ್ನ ಪ್ರಕಟಿಸುತ್ತಿತ್ತು ಹಿಂದೆ. ಈಗ ಹೊಸದಾಗಿ ಇತ್ತೀಚೆಗೆ ಯಾವುದೇ ಪಠ್ಯಕ್ರಮವನ್ನು ಪ್ರಕಟಿಸಿಲ್ಲ. ಆದ್ರೆ ಹಿಂದೆ ಪ್ರಕಟಿಸಿರುವ ಪ್ರಕಾರ ವಿಷಯದ ಸಮಗ್ರ ಅರ್ಥೈಸುವಿಕೆಗೆ 25 ಅಂಕಗಳನ್ನ, ಪದ ಪ್ರಯೋಗಕ್ಕೆ 25 ಅಂಕಗಳನ್ನ, ವಿಷಯ ಸಂಕ್ಷೇಪಣೆಗೆ 25 ಅಂಕಗಳನ್ನ,
ಪದಜ್ಞಾನಕ್ಕೆ 25 ಅಂಕಗಳನ್ನ, ಲಘು ಪ್ರಬಂಧಕ್ಕೆ 25 ಅಂಕಗಳನ್ನ, ಇಂಗ್ಲಿಷಿನಿಂದ ಕನ್ನಡಕ್ಕೆ ಭಾಷಾಂತರ ಮಾಡುವುದಕ್ಕೆ 25 ಅಂಕ, ಒಟ್ಟು 150 ಅಂಕಗಳಿಗೆ ಈ ಪರೀಕ್ಷೆಯನ್ನು ನಡೆಸಲಾಗುವುದು ಎಂದು ಈ ಹಿಂದೆ ಕರ್ನಾಟಕ ಲೋಕಸೇವಾ ಆಯೋಗ ಪ್ರಕಟಿಸಿತ್ತು. ಒಟ್ಟು 150 ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ. 120 ನಿಮಿಷ ಪರೀಕ್ಷೆ ಬರೆಯಲು ನಿಮಗೆ ಸಮಯಾವಕಾಶ ನೀಡುತ್ತದೆ. ಒಟ್ಟು 100 ಪ್ರಶ್ನೆಗಳನ್ನ ಕೇಳಲಾಗಿರುತ್ತದೆ. 100 ಪ್ರಶ್ನೆಗಳನ್ನ ಕೇಳಲಾಗಿರುತ್ತದೆ 150 ಅಂಕಕ್ಕೆ. ಅಂದ್ರೆ ಒಂದು ಪ್ರಶ್ನೆಗೆ 1.5 ಅಂಕ ಸಿಗತ್ತೆ, ನಿಗದಿಪಡಿಸಿರ್ತಾರೆ. ನೀವು ಇದರೊಳಗೆ 50 ಅಂಕಗಳನ್ನ ಪಡಿಬೇಕು ಅಂತಂದ್ರೆ 35 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಬರೆಯಬೇಕಾಗಿರುತ್ತದೆ. ನೀವು 150 ಅಂಕದಲ್ಲಿ 50 ಅಂಕ ಪಡೆದಿರ ಅಂದ್ರೆ ನೀವು ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿರಿ ಎಂದರ್ಥ. ಇದರಲ್ಲಿ ಹೆಚ್ಚಂಕ ಪಡೆದರೂ ಕೂಡ ಏನು ಉಪಯೋಗ ಇಲ್ಲ. ಯಾಕೆಂದ್ರೆ ಇದನ್ನ ನೇಮಕ ಪ್ರಕ್ರಿಯೆಯಲ್ಲಿ ಆಯ್ಕೆ ಮಾಡುವಾಗ ಇದರಲ್ಲಿ ಪಡೆದ ಅಂಕವನ್ನ ಪರಿಗಣಿಸಲಾಗುವುದಿಲ್ಲ. ನಾನು ಹಿಂದೆ ಈ ಬಗ್ಗೆ ಹೇಳಿದ್ದೇನೆ. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸಲೇಬೇಕಾದ ವಿಷಯ ಏನಂತಂದ್ರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತು ಕರ್ನಾಟಕ ಲೋಕಸೇವಾ ಆಯೋಗ ಎರಡೂ ನೇಮಕಾತಿ ಪ್ರಾಧಿಕಾರಗಳು ನಡೆಸುವ ಈ ಪರೀಕ್ಷೆಯ ಪಠ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಇರ್ತದೆ. ಕರ್ನಾಟಕ ಲೋಕಸೇವಾ ಆಯೋಗ ಈಗಾಗಲೇ ನಡೆಸುತ್ತಿರುವ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬಹು ಆಯ್ಕೆ ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನ ಒಳಗೊಂಡಿರುತ್ತಿರಲಿಲ್ಲ. ಆದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇತ್ತೀಚೆಗೆ ಹೊರಡಿಸಿದ ಅಧಿಸೂಚನೆಗಳಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಬಹು ಆಯ್ಕೆ ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನು ಹೊಂದಿರುತ್ತದೆ ಎಂದು ಹೀಗಾಗಿ ಈ ಎರಡು ಪರೀಕ್ಷೆಗಳು ಭಿನ್ನವಾಗಿರುತ್ತವೆ. ಇವೆರಡು ಪ್ರತ್ಯೇಕವಾದ ಐಡೆಂಟಿಟಿ ಹೊಂದಿರುವ ನೇಮಕಾತಿ ಪ್ರಾಧಿಕಾರಗಳಾಗಿವೆ. ಹಾಗಾಗಿ ಯಾವುದೇ ಒಂದು ಪ್ರಾಧಿಕಾರದ ನಡೆಸುವ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನಾನು ಅರ್ಹತೆ ಪಡೆದಿದ್ದೇನೆ, ಇದು ಮತ್ತೊಂದು ನೇಮಕಾತಿ ಪ್ರಾಧಿಕಾರ ನಡೆಸುವ ನೇಮಕ ಪ್ರಕ್ರಿಯೆಗೆ ಅನ್ವಯ ಆಗುತ್ತಾ ಕೇಳಿದ್ರೆ ಇಲ್ಲ. ಎರಡು ಪ್ರತ್ಯೇಕ ಐಡೆಂಟಿಟಿ ಹೊಂದಿರುವ ನೇಮಕಾತಿ ಪ್ರಾಧಿಕಾರಗಳಾಗಿರೋದ್ರಿಂದ ನೀವು ಕೆಪಿಎಸ್ಸಿಯಲ್ಲಿನ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆಯಿಂದ ವಿನಾಯಿತಿ ಪಡೆಯಬೇಕಾದ್ರೆ ನೀವು ಇಲ್ಲಿ ಒಮ್ಮೆ ಅರ್ಹತೆ ಪಡೆದಿರಬೇಕು. ಅದೇ ರೀತಿ ಕೆಇಎಲ್ಲಿ ನೀವು ವಿನಾಯಿತಿ ಪಡೆಯಬೇಕಾದ್ರೆ ಕೆಇಎಲ್ಲಿ ಒಮ್ಮೆ ನೀವು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೆದು ಅರ್ಹತೆ ಪಡೆದಿರಬೇಕು. ಸ್ನೇಹಿತರೆ, ಈ ಪರೀಕ್ಷೆಗೆ ಯಾವೆಲ್ಲ ಪುಸ್ತಕವನ್ನು ಓದಬೇಕು ಅಂತ ನೋಡೋಣ. ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ನಿಮಗೆ ಈ ಪರೀಕ್ಷೆಯನ್ನ ಸುಲಭವಾಗಿ ಬರೀಬಹುದಾಗಿರ್ತದೆ, ಸುಲಭವಾಗಿ ನೀವು ಅರ್ಹತೆ ಪಡಿಬಹುದು. ಒಂದು ವೇಳೆ ನೀವು ಕನ್ನಡ ಮಾಧ್ಯಮದಲ್ಲಿ ಓದಿರದೇ ಇದ್ದಲ್ಲಿ ಯಾವ್ದಾದ್ರು ಒಂದು ಭಾಷೆ ಆಗಿ ಕನ್ನಡವನ್ನು ಅಭ್ಯಾಸ ಮಾಡೇ ಇರ್ತೀರಾ ನಮ್ಮ ರಾಜ್ಯದಲ್ಲಿ ಓದಿದ್ರೆ, ಹಾಗಾಗಿ ನಿಮ್ಗೇನು ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯುವುದು ಬಹಳ ಕಷ್ಟ ಆಗೋದಿಲ್ಲ. ಆದ್ರೆ ಒಂದು ಸ್ವಲ್ಪ ರೀಕಾಲ್ ಮಾಡ್ಬೇಕಾಗ್ಬೋದು ಕನ್ನಡದ ವ್ಯಾಕರಣ ಮತ್ತಿತರ ವಿಷಯಗಳನ್ನ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಂತಂದ್ರೆ ಹೈಸ್ಕೂಲಿನಲ್ಲಿ ಅಂದ್ರೆ 8, 9, 10ನೇ ತರಗತಿಯ ಕನ್ನಡ ಪುಸ್ತಕಗಳು ಯಾವ್ಯಾವ ಸಿಗ್ತವೆ ನಿಮ್ಗೆ ಲಭ್ಯವಿದ್ರೆ ಅವುಗಳನ್ನ ಪಡೆದುಕೊಂಡು ಓದ್ಬೋದು. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಓದ್ತಾ ಇದ್ರೆ ಅವರಿಂದ ಪಡೆದುಕೊಳ್ಬಹುದು, ಅಥವಾ ಅಕ್ಕಪಕ್ಕದ ಮನೆಗಳಲ್ಲಿ ಓದುವ ವಿದ್ಯಾರ್ಥಿಗಳಿಂದ ಈ ಪುಸ್ತಕವನ್ನ ಪಡೆದುಕೊಂಡು ನೀವು ಅಭ್ಯಾಸ ನಡೆಸಿದ್ರೆ ಖಂಡಿತವಾಗಿಯೂ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನೀವು ಅರ್ಹತೆ ಪಡೆಯಬಹುದು. ನನಗಿಲ್ಲೊಂದು ಸಲಹೆ ಕೊಡ್ತೀನಿ ಸ್ನೇಹಿತರೆ, ಏನಂತಂದ್ರೆ ಗ್ರೂಪ್ ಸಿ ಹುದ್ದೆಗೆ, ಸರ್ಕಾರದ ಗ್ರೂಪ್ ಸಿ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳುವಾಗ ಪ್ರಶ್ನೆ ಪತ್ರಿಕೆ 2ರಲ್ಲಿ ಕನ್ನಡ ಭಾಷಾ ಸಾಮಾನ್ಯ ಕನ್ನಡ ಅಂತ ಒಂದು ವಿಷಯ ಇರ್ತದೆ. ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲಿಷು ಮತ್ತು ಕಂಪ್ಯೂಟರ್ ನಾಲೆಡ್ಜ್ಗೆ ಸಂಬಂಧಪಟ್ಟ ಹಾಗೆ ಈ ಪತ್ರಿಕೆ 2ಅನ್ನ ಗ್ರೂಪ್ ಸಿ ಹುದ್ದೆಗಳಿಗೆ ನೇಮಕ ಮಾಡುವಾಗ ರೂಪಿಸಲಾಗಿರುತ್ತದೆ. ಇದರಿಗೆ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಹಾಗೆ 35 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಇದಕ್ಕೂ ಕೂಡ ನೀವು ಅಭ್ಯಾಸ ಮಾಡಬೇಕಾಗಿರ್ತದೆ ಕನ್ನಡ ವಿಷಯವನ್ನ. ಹೀಗಾಗಿ ನೀವು ಈಗ ಕನ್ನಡ ಭಾಷಾ ಪರೀಕ್ಷೆಗೆ ಓದುವಾಗಲೇ ಈ ವಿಷಯಕ್ಕೂ ನೀವು ಅಭ್ಯಾಸ ನಡೆಸಬಹುದು. ಇದಕ್ಕಾಗಿ ನೀವೇನ್ ಮಾಡ್ಬೇಕಂತಂದ್ರೆ ಈ ಎರಡು ಅಂದ್ರೆ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸಾಮಾನ್ಯ ಕನ್ನಡ ಪರೀಕ್ಷೆಗೆ ಸಂಬಂಧಿಸಿದ ಪಠ್ಯಕ್ರಮಗಳಿಗೆ ಅನ್ವಯವಾಗುವಂತಹ ಅನೇಕ ಅತ್ಯುತ್ತಮವಾದ ಪುಸ್ತಕಗಳು ಲಭ್ಯವಿವೆ. ಅವುಗಳನ್ನ ಪಡೆದುಕೊಂಡು ಓದ್ಬೋದು, ಅಭ್ಯಾಸ ನಡೆಸಬಹುದು. ಇದರಿಂದ ನೀವು ಎರಡು ಪರೀಕ್ಷೆಯನ್ನ ಸುಲಭವಾಗಿ ಬರೆಯಲು ಸಾಧ್ಯವಾಗುತ್ತದೆ ಸ್ನೇಹಿತರೆ. ಈ ಪರೀಕ್ಷೆಯ ಮಾಹಿತಿಯೊಂದಿಗೆ ಈ ವಿಡಿಯೋನ ಮುಗಿಸುತ್ತಿದ್ದೇನೆ. ಪರೀಕ್ಷೆಗೆ ಸಂಬಂಧಿಸಿದ ಮಾಹಿತಿ, ಉದ್ಯೋಗ ಜಗತ್ತಿನ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.